ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಈಗ ಸ್ವಲ್ಪ ಕನ್ಫ್ಯೂಷನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ವಿಚಾರವಾಗಿ. ಸೊ ತುಂಬಾ ಜನ ಅನ್ಕೊಂಡಿದ್ದಾರೆ 28ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ಈಗ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳು ಬಂದಿದೆ, ಮತ್ತೆ ನಿಮ್ಗೆ ಕ್ಲಾರಿಫಿಕೇಶನ್ ನ ಕೂಡ ಕೊಡ್ಬೇಕಾಗಿದೆ. ಯಾವಾಗ ಹಾಗಾದ್ರೆ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಪ್ರತಿಯೊಂದು ವಿಚಾರನೂ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಿಂದ ತುಂಬಾನೇ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಹಾಗೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಜನಕ್ಕೆ 27ನೇ ಕಂತಿನ ಹಣ ಅಮೌಂಟ್ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಆಲ್ರೆಡಿ ಬಿಡುಗಡೆ ಮಾಡಿ ತುಂಬಾ ದಿನಗಳಾಯ್ತು. ಇವಾಗ ಎಲ್ಲಾರ ಖಾತೆಗೂ ಬರೋದಕ್ಕೆ ಶುರುವಾಗಿದೆ. ಹಂತ ಹಂತವಾಗಿ ಎಲ್ಲರಿಗೂ ಬರುತ್ತೆ. ನೋಡಿ, ಈ ಮಾರ್ಚ್ ತಿಂಗಳೊಳಗಡೆ ನಿಮ್ಗೆ ಹಣ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಏಪ್ರಿಲ್ ತನಕನೂ ಎಕ್ಸ್ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಇದು ನೋಡಿ, ಎಲ್ಲಾ ಜಿಲ್ಲೆಗಳಿಗೂ ಹೋಗ್ಬೇಕು ಅಂತ ಹೇಳಿದಾಗ ಸುಮಾರು ಟೈಮ್ ತಗೊಳುತ್ತೆ. ಹಾಗಾಗಿ ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ತಲುಪೋದಿಕ್ಕೆ ಟೈಮ್ ತಗೊಳುತ್ತೆ. ಹಾಗಾಗಿ ಏಪ್ರಿಲ್ ತಿಂಗಳಲ್ಲೂ ಸಮೇತ ನಿಮ್ಗೆ ಈ ಒಂದು 27ನೇ ಕಂತಿನ ಹಣ ಏನು ರಿಲೀಸ್ ಮಾಡಿ ಜಮಾ ಮಾಡ್ತಾ ಇದ್ದಾರೆ ಅದು ಸರ್ಕ್ಯುಲೇಟ್ ಆಗಕ್ಕೆ ಟೈಮ್ ತಗೊಳುತ್ತೆ. ಸೊ ಏಪ್ರಿಲ್ ವರೆಗೂ ನಿಮಗೆ ಟೈಮ್ ಇದೆ. ಆರಾಮಾಗಿ ಹಣ ಬರುತ್ತೆ, ಎಲ್ಲೂ ಹೋಗೋದಿಲ್ಲ. ಟೆನ್ಷನ್ ಮಾಡ್ಕೊಳ್ಳೋದಿನ ಮೊದಲನೇದಾಗಿ ಬಿಟ್ಬಿಡಿ. ಎರಡನೇ ವಿಚಾರ, ಈಗ ಬರ್ತಾ ಇರೋದು 27ನೇ ಕಂತಿನ ಹಣ. 28ನೇ ಕಂತಿನ ಹಣ ರಿಲೀಸ್ ಮಾಡ್ಬಿಟ್ಟಿದ್ದಾರೆ. 28ನೇ ಕಂತಿನ ಹಣ ಯಾರಿಗೂ ಬಂದಿಲ್ಲ, ಮತ್ತೆ ಯಾವಾಗ ಬರುತ್ತೆ, 28 ರಿಸೀವ್ ಆಗಿಲ್ಲ ಅಂತ ಹೇಳಿ ನನ್ನ ವಿಡಿಯೋಸ್ ಗಳಲ್ಲೇ ನೀವು ಕಮೆಂಟ್ ಗಳನ್ನ ಕೂಡ ಹಾಕಿದೀರಾ. 28ನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಯಾರು? ಫಸ್ಟ್ ಆಫ್ ಆಲ್ 27 ಕ್ಲಿಯರ್ ಆಗೋವರೆಗೂ 28ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾನೆ ಆಗೋದಿಲ್ಲ. ತುಂಬಾನೇ ಮಿಸ್ಲೀಡ್ ಆಗ್ತಾ ಇರುವಂತ ಇನ್ಫಾರ್ಮೇಶನ್ ನ ತಗೊಂಡು ನೀವು ಕನ್ಫ್ಯೂಷನ್ಸ್ ನ ಮಾಡ್ಕೋತಾ ಇದ್ದೀರಾ. ಹಾಗಾಗಿ ಹೇಳ್ತಿರೋದು 27 ಮಾತ್ರ ರಿಲೀಸ್ ಆಗಿರೋದು. 28ನೇ ಕಂತಿನ ಹಣ ರಿಲೀಸ್ ಆಗ್ಲೇ ಇಲ್ಲ. ಯಾವತ್ ರಿಲೀಸ್ ಮಾಡಬಹುದು ಅಂತ ಕೇಳಿದ್ರೆ, ನೋಡಿ, ಈಗ ಹಬ್ಬಗಳೆಲ್ಲ ಕಂಪ್ಲೀಟ್ ಆಗಿ ಮುಗೀತು. ಇನ್ನ ಏಪ್ರಿಲ್ ಮೇ ಇಂದ ಇನ್ನೊಂದ್ ಸ್ವಲ್ಪ ಹಬ್ಬಗಳು ಶುರುವಾಗುತ್ತೆ. ಯಾವಾಗ ನೋಡಿದ್ರು ಈ ಗವರ್ಮೆಂಟ್ ಏನ್ ಮಾಡುತ್ತೆ, ಒಂದು ಹಬ್ಬ ಇದ್ದಾಗ ಇಲ್ಲ ಎಲೆಕ್ಷನ್ಸ್ ಇದ್ದಾಗ ಹಣನ ಜಮಾ ಮಾಡೋದಿಕ್ಕೆ ಶುರು ಮಾಡುತ್ತೆ. ನಿಮಗೆ ತುಂಬಾ ಜನ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಏಪ್ರಿಲ್ 9ನೇ ತಾರೀಕು ಬೈ ಎಲೆಕ್ಷನ್ಸ್ ಗಳು ನಡೀತಾ ಇದೆ. ಈ ಎಲೆಕ್ಷನ್ ಸಮಯದಲ್ಲಿ 28ನೇ ಕಂತಿನ ಹಣನ ರಿಲೀಸ್ ಮಾಡುವಂತ ಸಾಧ್ಯತೆಗಳು ತುಂಬಾ ಇದಾವೆ. ಸೊ ನಮ್ಮ ಪ್ರಕಾರ, ಅಂದ್ರೆ ಈಗ ಅನಾಲಿಟಿಕ್ಸ್ ಮಾಡಿರೋ ಪ್ರಕಾರ, ಏಪ್ರಿಲ್ 9ನೇ ತಾರೀಕಿನ ಒಳಗಡೆ ನಿಮ್ಗೆ 28ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ಸೊ ನಿಮಗೆ ಯಾರಿಗೆಲ್ಲ 28ನೇ ಕಂತಿನ ಹಣ ಜಮಾ ಆಗ್ತಾ ಇದೆ, ಯಾರಿಗಅಥವಾ ಮುಂದಿನ ತಿಂಗಳು ಜಮಾ ಆಗುತ್ತೆ, ನಿಮ್ಗಳಿಗೆ 4,000 ರೂಪಾಯಿ ಸಿಗುವಂತ ಚಾನ್ಸಸ್ ಗಳಿದಾವೆ. ಈ ತಿಂಗಳಲ್ಲಿ 2 ಕಂತು ಹಣ ರಿಲೀಸ್ ಮಾಡಿದ್ರು, ನೆಕ್ಸ್ಟ್ ಮಂತ್ ಅಲ್ಲಿ 2 ಕಂತಿನ ಹಣ ರಿಲೀಸ್ ಮಾಡ್ತಾರೆ. ಅಂದ್ರೆ ಒಂದ್ ಕಂತು ಇವತ್ತು ಯಾರಿಗೆ ಬರ್ತಾ ಇದೆ, ಅದು ಬಹುಶಃ ನಿಮಗೆ ನೆಕ್ಸ್ಟ್ ಮಂತ್ ಬಂದ್ರೆ ಅದು 2 ಕಂತಿನ ಹಣ ಅಂತ ಕನ್ಸಿಡರೇಷನ್ ಆಗುತ್ತೆ. ಸೊ ನಿಮ್ಮಗಳಿಗೆ 28ನೇ ಕಂತಿನ ಹಣ ಏಪ್ರಿಲ್ 9ನೇ ತಾರೀಕಿನ ಒಳಗೆ ಬಿಡುಗಡೆ ಮಾಡುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಹಣ ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಆಗುತ್ತೆ, ಇಲ್ಲಾಂದ್ರೆ ಹಬ್ಬದ ಟೈಮಲ್ಲಿ ರಿಲೀಸ್ ಆಗುತ್ತೆ. ಹಾಗಾಗಿ ಬೈ ಎಲೆಕ್ಷನ್ಸ್ ಗಳು ನಡೀತಾ ಇರೋ ಕಾರಣ ಅಮೌಂಟ್ ರಿಲೀಸ್ ಮಾಡುವಂತ ಚಾನ್ಸಸ್ ಗಳು ತುಂಬಾನೇ ಇದಾವೆ. ಅಂಡ್ ಇದರ ವಿಚಾರವಾಗಿ ಇದು ಏನು ನಾವು 2025 ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣನ ನೀವು ಇನ್ನೂ ಬಿಡುಗಡೆ ಮಾಡ್ಲಿಲ್ವಲ್ಲ, ಇದರ ಬಗ್ಗೆ ಏನಾದ್ರೂ ಅಪ್ಡೇಟ್ ಗಳನ್ನ ಕೊಡಿ ಅಂತ ಸರ್ಕಾರದ ಹತ್ರ ಮನವಿ ಮಾಡಿದಾಗ, ಇದೇ ತಾರೀಕು ಅಂದ್ರೆ ಇದೇ ತಿಂಗಳು 30ನೇ ತಾರೀಕು ಇದರ ವಿಚಾರವಾಗಿ ನಾವು ಕಂಪ್ಲೀಟ್ ಆಗಿ ಒಂದು ಕನ್ಕ್ಲೂಷನ್ ನ ಕೊಡ್ತೀವಿ ಅಂತ ಹೇಳಿದಾರೆ. ಅಂದ್ರೆ ಏನ್ ಮಾಡ್ತಾರೆ, ಹಣ ಬಿಡುಗಡೆ ಮಾಡ್ತಾರಾ, ಇಲ್ಲ ಇನ್ನೂ ಒಂದಷ್ಟು ಟೈಮ್ ನ ಮುಂದಕ್ಕೆ ತಳ್ತಾರ, ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ 30ನೇ ತಾರೀಕು ನಮ್ಗಳಿಗೆ ಅಪ್ಡೇಟ್ ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ 30th ವರೆಗೂ ವೇಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಲಾಸ್ಟ್ ಇಯರ್ದು 2 ಕಂತಿನ ಹಣ ಏನ್ ಬಂದಿಲ್ಲ ಅದರ ವಿಚಾರವಾಗಿ, ಸರಿನಾ? ಸೊ ನೋಡೋಣ 30ನೇ ತಾರೀಕು ಇದ್ರ ವಿಚಾರವಾಗಿ ಏನ್ ಅಪ್ಡೇಟ್ ನ ಕೊಡ್ತಾರೆ, ಏನ್ ಮಾಡ್ತಾರೆ ಅಂತ ಹೇಳಿ. ನಾನು ಅಪ್ಡೇಟ್ ಬಂದ ತಕ್ಷಣ ನಿಮಗೆ ಅಫ್ಕೋರ್ಸ್ ನಾನು ವಿಡಿಯೋನ ಮಾಡಿ ಹೇಳ್ತೀನಿ. ಅದರಿಂದ ನಮಗೂ ಒಂದು ರಿಲೀಫ್ ಸಿಗುತ್ತೆ. ಹೌದಪ್ಪ, ಬರುತ್ತೋ ಬರಲ್ವೋ, ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಖಂಡಿತ ನಮ್ಗೆ ಸಿಗುತ್ತೆ. ಸೊ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಈಗ ಬರ್ತಾ ಇರುವಂತದ್ದು 27ನೇ ಕಂತಿನ ಹಣ. 28ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ. ಏಪ್ರಿಲ್ಗೆ ರಿಲೀಸ್ ಆಗುವಂತ ಚಾನ್ಸಸ್ ಗಳು ಇದಾವೆ. ಅಂಡ್ ನಿಮಗೆ ಏನ್ ಲಾಸ್ಟ್ ಇಯರ್ 2 ಕಂತಿನ ಹಣ ಬರ್ಬೇಕಾಗಿತ್ತು ಅದರ ಬಗ್ಗೆ ಅಪ್ಡೇಟ್ ನಮ್ಗೆ 30ನೇ ತಾರೀಕು ಸಿಗುತ್ತೆ ಗವರ್ಮೆಂಟ್ ಕಡೆಯಿಂದ. ಸೊ ಇದಿಷ್ಟು ಅಪ್ಡೇಟ್ಸ್ ಗಳು ಇದಾವೆ ಗೃಹಲಕ್ಷ್ಮಿದು. 27ನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಅವರೆಲ್ಲರೂ ಬಂದು ಕಮೆಂಟ್ ಹಾಕ್ತಾ ಇದ್ದೀರಾ, ಅರ್ಥ ಆಗುತ್ತೆ. ಬಟ್ ಹೇಳದ್ನಲ್ಲ, 4 ಕಂತುಗಳು 4 ಭಾಗಗಳಾಗಿ ಇವರು ಮಾಡ್ಕೊಂಡು ಇದನ್ನ ಹಂಚೋ ಕಾರಣ ನಿಮಗೆ ಟೈಮು ತಗೊಳುತ್ತೆ. ಟೈಮು ತುಂಬಾನೇ ಜಾಸ್ತಿ ತಗೊಳುತ್ತೆ. ಏಪ್ರಿಲ್ ವರ್ಗೂನು ಹಣ ಬರುತ್ತೆ. ಓಕೆನಾ? ತಲೆ ಕೆಡ್ಸ್ಕೊಬೇಡ್ರಿ, ನಿಮ್ ಹಣ ಎಲ್ಲೂ ಹೋಗಲ್ಲ. ಹಣ ಅಂತೂ ಖಂಡಿತವಾಗ್ಲೂ ಜಮಾ ಆಗುತ್ತೆ. ಸದ್ಯಕ್ಕೆ ಗೃಹಲಕ್ಷ್ಮಿ ವಿಚಾರವಾಗಿ ಇಷ್ಟು ಅಪ್ಡೇಟ್ಸ್ ಗಳು ಇದಾವೆ.
ನಾನು ಎವ್ರಿ ಸಿಂಗಲ್ ಡೇ ನಿಮಗೆ ಯಾವುದೇ ರೀತಿಯಾಗಿರುವಂತ ಅಪ್ಡೇಟ್ಸ್ಗಳು ಬಂದಲ್ಲಿ ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ, ನೋಟಿಫಿಕೇಶನ್ಸ್ ಬರುತ್ತೆ. ಬಿಕಾಸ್ ಸಡನ್ ಆಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಶುರುವಾಗಬಹುದು ಅಥವಾ ಯಾವ್ದಾದ್ರು ಅಪ್ಲಿಕೇಶನ್ಸ್ಗಳು ಶುರುವಾಗಬಹುದು. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದಾಗ ನೀವು ವಿಡಿಯೋನ ಮಿಸ್ ಔಟ್ ಆಗಲ್ಲ, ಇಮಿಡಿಯೇಟ್ ಆಗಿ ನೋಡಿ ಅಪ್ಲಿಕೇಶನ್ಸ್ ಹಾಕ್ಲಿಕ್ಕೆ ನೀವು ರೆಡಿ ಆಗ್ಬೋದು. ಓಕೆನಾ? ಸೊ ಇಷ್ಟು ವಿಚಾರಗಳಿದಾವೆ. ನೆಕ್ಸ್ಟ್ ಏನೇ ವಿಚಾರ ಇದ್ರು ನಾನು ಖಂಡಿತ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆನಾ? ನಿಮ್ಗೆ ಏನೇ ಡೌಟ್ಗಳಿದ್ರು ಅಥವಾ ಏನೇ ಕನ್ಫ್ಯೂಷನ್ಸ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಖಂಡಿತ ನಾನು ಕೊಡ್ತಾ ಹೋಗ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.